ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ಸ್ನ್ಯಾಕ್ಸಿಗೆ ಒಂದು ಪಕೋಡ ಮಾಡೋಣ. ಆದರೆ ಇದಕ್ಕೆ ಪಾಲಕ್ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಹಾಗಿದ್ರೆ ಫಸ್ಟು ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣದಾಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣದಾಗೆ ಹೆಚ್ಚಿ ಇಟ್ಕೊಳ್ಬೇಕು. ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. 1 ಬೌಲು ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು. ಇದನ್ನು ಹಾಕೋದ್ರಿಂದ ಪಕೋಡ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ಅರ್ಧ ಸ್ಪೂನು ಜೀರಿಗೆ, ಅಜ್ವೈನ್ ಬೇಕಾದರೂ ಹಾಕ್ಕೊಳ್ಬೋದು, 1 ಸ್ಪೂನು ಖಾರದ ಪುಡಿ. ನೆಕ್ಸ್ಟು ಒಂದು ಬೌಲ್ ತಗೊಂಡು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿರೋ ಈರುಳ್ಳಿ, ಜೀರಿಗೆ, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ. ಇದು ಒಂದು ತಗೊಂಡ್ರೆ ಸಾಕು, ಫ್ಲೇವರಿಗಷ್ಟೇ. 1 ಸ್ಪೂನ್ ಖಾರದ ಪುಡಿ. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕ್ಕೊಳ್ಬಹುದು, ನಿಮ್ಮ ರುಚಿಗೆ ತಕ್ಕಂಗೆ. ಅಡುಗೆ ಸೋಡಾ ಸ್ವಲ್ಪ, ಅಕ್ಕಿ ಹಿಟ್ಟು 2 ಸ್ಪೂನು, ಕಡಲೆ ಹಿಟ್ಟು 1 ಬೌಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಳ್ದಲ್ಲೇ ಫಸ್ಟಿಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊಪ್ಪಲ್ಲೆಲ್ಲ ತುಂಬ ನೀರಿರುತ್ತೆ. ಆ ನೀರಿನ ಅಂಶದಲ್ಲೇ ನಾವು ಫಸ್ಟ್ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಪಕೋಡಕ್ಕೆ ಜಾಸ್ತಿ ನೀರು ಹಾಕೋದಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಸೊಪ್ಪಿಂದೆಲ್ಲ ನೀರು ಬಿಟ್ಕೊಂಡು ಹೊಂದ್ಕೊಂಡಿದ್ದೆ ಇದು. ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕ್ಸ್ಕೋಬೇಕು ಅಷ್ಟೇ, ಹಾಕ್ಕೊಳ್ಬಾರ್ದು. ಈ ಥರ ಕೈಯಲ್ಲಿ ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ. ಆವಾಗ ಪಕೋಡ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಇಷ್ಟಿದ್ರೆ ಸಾಕು, ತುಂಬ ಮೆತ್ತಗಾಗೋದು ಬೇಡ ಇದು. ಇವಾಗ ಒಂದು ಬಾಣಲೆ ತಗೊಂಡು ಎಣ್ಣೆ ಕಾಯೋಕ್ಕೆ ಇಡಬೇಕು. ಎಣ್ಣೆ ಕಾದಿದೆ, ಇದಕ್ಕೆ ಬೋಂಡ ಬಿಡೋಣಂತೆ. ಇದನ್ನು ಉಂಡೆ ರೀತಿ ಬಿಡಬಾರ್ದು, ಯಾವ ಶೇಪು ಬರೋದಿಲ್ಲ ಇದು. ಸುಮ್ಮನೆ ಈ ಥರ ಬಿಡ್ತಾ ಹೋಗಬೇಕು ಅಷ್ಟೇ. ಆವಾಗಲೇ ಚೆನ್ನಾಗೇ ಇದು ಕ್ರಿಸ್ಪಿಯಾಗಿ ಬರೋದು. ಇಲ್ಲಾಂದರೆ ಒಳಗಡೆ ಎಲ್ಲ ಮೆತ್ತಗಿರುತ್ತೆ. ಮತ್ತು ತುಂಬ ದಪ್ಪನೂ ಬಿಡಬಾರ್ದು, ಸಣ್ಣದಾಗಿಯೇ ಬಿಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ಇನ್ನೊಂದು ಸೈಡು ಫ್ರೈ ಮಾಡ್ಕೊಳ್ಳೋಣ, ನಿಧಾನಕ್ಕೆ ಮಗಿಸ್ಕೊಳ್ಳೋಣಂತೆ. ಹೀಗೆ 2 ಸೈಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಕ್ರಿಸ್ಪಿಯಾಗಿ ಬರಬೇಕದು. ತುಂಬ ಬೇಗನೆ ತೆಗೆದುಬಿಟ್ರೆ ಒಳಗಡೆ ಎಲ್ಲ ಮೆತ್ತಗಿರುತ್ತೆ, ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ ಬಂದಿದೆ. ಇವಾಗ ಪಾಲಕ್ ಪಕೋಡ ತಿನ್ನೋದಕ್ಕೆ ರೆಡಿಯಾಗಿದೆ. ಇದಕ್ಕೆ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ದೀವಂತ ತಿನ್ನೋರಿಗೆ ಮಾತ್ರ ಗೊತ್ತಾಗೋದಿಲ್ಲ, ನಾವು ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಅಷ್ಟು ಚೆನ್ನಾಗಿರುತ್ತೆ ಇದು ಪಕೋಡ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು? ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.